ನಮ್ಮ ಯಜಮಾನ್ರು ಡೈಲಾಗ್ ಕೇಳ್ಬೇಕ್ರಿ. ಅಮ್ಮಗ್ ತಿಂಡಿ ಕೊಟ್ಟ? ಏನ್ ತಿಂಡಿ ಮಾಡಿದ್ದೆ? ರೊಟ್ಟಿ ಮಾಡಿದ್ದ? ಅಯ್ಯೋ, ಅವ್ರಿಗೆ ರೊಟ್ಟಿ ಅರಿಯಲ್ಲ ಕಣೆ, ರೊಟ್ಟಿ ಕೊಡ್ಬೇಡ, ಅವ್ರಿಗೆ ಜೀರ್ಣ ಆಗಲ್ಲ ಕಣೆ. ಅವ್ರಿಗೆ ಇರು, ಇಡ್ಲಿ ತಗೊಂಬತ್ತೀನಿ. ಆಯ್ತು. ಮಧ್ಯಾಹ್ನ ಊಟ ಏನ್ ಕೊಟ್ಟೆ? ಮುದ್ದೆ ಕೊಟ್ಟ? ಮುದ್ದೆ ನಮಗ್ ಮಾಡ್ತಿಲ್ಲ ಗಟ್ಟಿಗೆ ಹಂಗೆ ಮಾಡಿದ್ದ, ನಮ್ಮಗೋಸ್ಕರ ತೆಳ್ಳಗ್ ಮಾಡ್ಕೊಟ್ಟ. ನೀ ತೆಳ್ಳಗ್ ಮಾಡ್ಕೊಡೋ ಮುದ್ದೆನ ಗಟ್ಟಿಗೆ ಮಾತ್ರ ಮಾಡ್ಬೇಡ. ನಮಗೆ ಅಂದ್ರೆ ಜೀರ್ಣ ಆಗ್ಬಿಡುತ್ತೆ, ಅವ್ರಿಗೆ ಜೀರ್ಣ ಆಗಲ್ಲ ಕಣೆ. ಸರಿ ಆಯ್ತು. ಸಾರೇನ್ ಮಾಡ್ದೆ? ತರಕಾರಿ ಸಾರು ಮಾಡ್ದ? ತರಕಾರಿ ಸಾರು ಅವ್ರಿಗೆ ಜೀರ್ಣ ಆಗಲ್ಲ. ಅವ್ರಿಗೆ ಒಂದ್ ಸ್ವಲ್ಪ ಬೇಳೆ ಹಾಕ್ಬಿಟ್ಟು ತಿಳಿ ಸಾರು ಮಾಡ್ಕೊಡು. ಸಾಯಂಕಾಲ ಅವ್ರಿಗೆ ಹಾಲು ಕೊಡ್ತೀಯಲ್ಲ, ಬರೀ ಹಾಲು ಕೊಡಕ್ ಹೋಗ್ಬೇಡ. ಆರ್ಲಿಕ್ಸ್ ತಂದಿಕ್ಕಿದೀನಿ, ಆರ್ಲಿಕ್ಸ್ ಹಾಕ್ಬಿಟ್ಟು ಕೊಡು. ಬರೀ ಹಾಲೆಲ್ಲ ಕೊಡ್ಬೇಡ ಅವರಿಗೆ. ಸಾಯಂಕಾಲ ಮುದ್ದೆ ಮಾಡ್ಕೊಡ್ಬೇಡ ಅವರಿಗೆ, ಜೀರ್ಣ ಆಗಲ್ಲ. ಬರೀ ಅನ್ನ ಮಾಡ್ಕೊಡು. ಅನ್ನ ಮೆತ್ತಗೆ ಬೆಂದಿರ್ಬೇಕು, ಅದು ಗಟ್ಟಿಗಿರುತ್ತೆ. ನೀವು ಕುಕ್ಕರಲ್ಲಿ ಮಾಡೋದು ಅನ್ನ. ಸರಿ ಆಯ್ತು. ಕೋಪ ಬರುತ್ತಾ ಬರಲ್ವ ಹೇಳಿ? ನಮಗ್ ಗೊತ್ತಿರಲ್ವೇನ್ರಿ? ವಯಸ್ಸಾದವ್ರಿಗೆ ಹೆಂಗ್ ನೋಡ್ಕೋಬೇಕಂತ ನಮಗ್ ಗೊತ್ತಿರಲ್ವೇನ್ರಿ? ಅವ್ರ ಎದುರುಗಡೆ ದೊಡ್ಡದಾಗಿ ಬಿಲ್ಡಪ್. ಅಯ್ಯೋ ನನ್ನ ಮಗ ಅಂತ ಗೊತ್ತಾಗ್ಬೇಕಲ್ವ? ಆಲ್ರೆಡಿ ಅವ್ರು ಹೇಳೋದಕ್ಕಿಂತ ಮುಂಚೆ ನಾವೆಲ್ಲ ಮಾಡಿರ್ತೀವಿ. ಅವ್ರಿಗೆ ಹೆಂಗ್ ಕೊಡ್ಬೇಕು, ಏನ್ ಮಾಡ್ಬೇಕು ಎಲ್ಲ ಮಾಡಿರ್ತೀವಿ. ಆದ್ರೂ ಬಿಲ್ಡಪ್. ನನ್ನ ಮಗನ ಈ ತರ ಎಲ್ಲ ಬಿಲ್ಡಪ್ ತೋರ್ಸಲ್ಲ ಹೆಂಡತಿ ಎದುರುಗಡೆ. ಹಬ್ಬದ ಟೈಮ್ಗೆ ಸಿಲಿಂಡ್ರ್ ಕೈ ಕೊಡ್ತಾ ಇದ್ದಾವೆ ಕಣ್ರಿ. ಹುಷಾರಾಗಿರ್ರಿ ನೀವೇ. ನಾನಂತೂ ಮನೇಲಿ ರೊಟ್ಟಿನೂ ಮಾಡ್ತಾಯಿಲ್ಲ, ಚಪಾತಿನೂ ಮಾಡ್ತಾ ಇಲ್ಲ ಕಣ್ರಿ. ಎಲ್ಲಿ ಗ್ಯಾಸ್ ಜಲ್ದಿ ಖಾಲಿ ಆಗ್ಬಿಡುತ್ತೋ ಅಂತವ. ಹಬ್ಬದೊತ್ತಿಗೆ ಇಲ್ದಂಗೆ ಆದ್ರೆ ಏನು ಮಾಡೋದಂತ ಯೋಚನೆ ಬಂದು ಕೂತೈತಿ. ಒಬ್ಬಟ್ಟು ಮಾಡ್ತೀನೋ ಮಾಡಲ್ವು. ಒಬ್ಬಟ್ಟು ಮಾಡಿದ್ರು ಒರೆಸ್ದೊಡ್ಕ್ಲಪ್ಪ, ಅದಿರೋದು ನನಗೆ ಬಾಡ್ ಬೇಯಿಸೋದು. ಅಷ್ಟೊತ್ತಿಗೆ ಎಲ್ಲಿ ಖಾಲಿ ಆಗ್ಬಿಡುತ್ತೋ ಏನೋ, ದೇವ್ರಿಗೆ ಗೊತ್ತು. ಇಂಥ ಟೈಮಲ್ಲೇ ಹಿಂಗೆ ಆಗ್ಬೇಕೇನ್ರಿ? ಏನು ಮಾಡಂಗಿಲ್ಲ ಕಣ್ರಿ. ಹಳೆ ಗಂಡನ ಪಾದವೇ ಗತಿ. ಒಲೆ ತಂದು ಇಟ್ಕೊಳ್ರಿ, ಸೌದೆ ಒಂದು 4 ಹೊರೆ ಸೌದೆ ತಂದು ಇಟ್ಕೊಂಡಿರ್ರಿ ಯಾವುದಕ್ಕೂ. ನಾವೇನಾದ್ರೂ ಸೈಟ್ ತಗೊಂಡು ಮನೆ ಕಟ್ಟಿ ಕಾರ್ ತಗೊಂಡು ಏನೋ ಒಂಚೂರು ಇಂಪ್ರೂವ್ ಆಗಿದ ತಕ್ಷಣ ನೋಡಿದವರು ಖುಷಿ ಪಡ್ತಾರೆ ಅಂದ್ಕೊಂಡಿದ್ದೀರಾ? ಕೆಲವರು ಚಾನ್ಸೇ ಇಲ್ಲ ಬಿಡಿ. ಖುಷಿ ಪಡೋ ಅಂಥ ಕಾಲ ನಮ್ಮ ಅಪ್ಪನ ಕಾಲಕ್ಕಲ್ಲ, ಅವ್ರ ಅಪ್ಪನ ಕಾಲಕ್ಕೆ ಹೋಯ್ತು, ನಮ್ಮ ತಾತನ ಕಾಲಕ್ಕೆ ಹೋಯ್ತು. ಒಬ್ರು ಬೆಳೀತಾ ಇದ್ದಾರೆ ಅಂದರೆ ಒಳ್ಳೆ ಆಶೀರ್ವಾದ ಮಾಡೋರು. ಇನ್ನೂ ಚೆನ್ನಾಗಿರ್ರಿ 100 ಕಾಲ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡೋರು. ಇವಾಗ ಹೊಟ್ಟೆ ಒಳಗಡೆ ಲೋಡ್ಗಟ್ಲೆ ತುಂಬ್ಕೊಂಡಿರ್ತಾರೆ. ಏನು ಹೇಳ್ರಿ? ಹಸುವೆ. ಹೊಟ್ಟೆ ಉರಿಸ್ಕೊಂತಾರೆ, ಕಿವುಚ್ಕೊಂತಾರೆ, ಲೋಡ್ಗಟ್ಲೆ ಇಟ್ಕೊಂಡಿರ್ತಾರೆ. ಅಂಥ ಕಾಲ ಇದು. ಇವಾಗ ಏನಿದ್ರು ಗ್ರಾಮ್ ಇಟ್ಕೊಂಡಿರ್ತಾರೆ ಅಷ್ಟೇ ಒಳ್ಳೆತನನ. ಹೊಟ್ಟೆ ಊರಿ ಪಟ್ಕೊಂಡು ಸಾಯೋರ ಜಾಸ್ತಿ ಆಗ್ಬಿಟ್ರು. ಖುಷಿ ಪಡೋದು ಬಹಳ ಕಮ್ಮಿ ಕಂಡ್ರಿ ಇವಾಗ.